ಬನ್ನಿ ಸ್ನೇಹಿತರೇ, ಈ ದಿನ ಅಪೊಸ್ತಲರ ಕೃತ್ಯಗಳು 14ನೇ ಅಧ್ಯಾಯ ವಚನ 7ರಿಂದ ಈ ದಿನ ಧ್ಯಾನ ಮಾಡೋಣ. ಲುಸ್ತ್ರದೊಳಗೆ ಕಾಲುಗಳಲ್ಲಿ ಬಲವಿಲ್ಲದ ಒಬ್ಬ ಮನುಷ್ಯನು ಕೂತಿದ್ದನು. ಅವನು ಹುಟ್ಟು ಕುಂಟನಾಗಿದ್ದು ಎಂದಿಗೂ ನಡೆಯಲಾರದೆ ಕೂತುಕೊಂಡವನಾಗಿ ಇದ್ದನು. ಪೌಲನು ಆಡುವ ಮಾತುಗಳನ್ನು ಅವನು ಕಿವಿಗೊಟ್ಟು ಕೇಳುತ್ತಿದ್ದನು. ಪೌಲನು ಅವನನ್ನು ಸ್ಥಿರವಾಗಿ ನೋಡಿ, ವಾಸಿಯಾಗುವುದಕ್ಕೆ ಬೇಕಾದ ನಂಬಿಕೆಯು ಅವನಲ್ಲಿ ಉಂಟೆಂದು ತಿಳಿದು, ನಿನ್ನ ಕಾಲೂರಿ ನೆಟ್ಟಗೆ ನಿಂತುಕೋ ಎಂದು ಮಹಾಧ್ವನಿಯಿಂದ ಹೇಳಿದನು. ಕೂಡಲೇ ಆ ಮನುಷ್ಯನು ಹಾರಿ ನಡೆದಾಡಿದನು. ಪೌಲನು ಮಾಡಿದ್ದನ್ನು ಗುಂಪು ಕೂಡಿದ್ದ ಜನರು ನೋಡಿ, ಲುಕವೋನ್ಯ ಭಾಷೆಯಲ್ಲಿ, ದೇವತೆಗಳು ಮನುಷ್ಯರ ರೂಪದಿಂದ ನಮ್ಮ ಬಳಿಗೆ ಇಳಿದು ಬಂದರು ಎಂದು ಕೂಗಾಡಿದರು. ಬರ್ನಬನನ್ನು ದ್ವೈಸ್ ದೇವರೆಂತಲೂ, ಪೌಲನು ಮಾತಾಡುವುದರಲ್ಲಿ ಮುಖ್ಯನಾದ್ದರಿಂದ ಅವನನ್ನು ಹೆರ್ಮೆ ದೇವರೆಂತಲೂ ಹೆಸರಿಟ್ಟರು. ಊರ ಮುಂದಿದ್ದ ದೌಸ್ ದೇವರ ದೇವಸ್ಥಾನದ ಪೂಜಾರಿಯ ಎತ್ತುಗಳನ್ನು, ಹೂವಿನ ಹಾರಗಳನ್ನು ಊರ ಬಾಗಿಲಿನ ಹತ್ತಿರಕ್ಕೆ ತಂದು ಜನರೊಂದಿಗೆ ಸೇರಿ ಅವರಿಗೆ ಬಲಿ ಕೊಡಬೇಕೆಂದಿದ್ದನು. ಆಗ ಅಪೊಸ್ತಲನಾದ ಪೌಲನು ಬರ್ನಬನು ಈ ಸಂಗತಿಯನ್ನು ಕೇಳಿ ತಮ್ಮ ವಸ್ತ್ರಗಳನ್ನು ಹರಕೊಂಡು ಜನರ ಗುಂಪಿನೊಳಗೆ ಕೂಗುತ್ತಾ ನುಗ್ಗಿ, ಜನರೇ, ನೀವು ಮಾಡುವುದೇನು? ನಾವೂ ಸಹ ಮನುಷ್ಯರು, ನಿಮ್ಮಂಥ ಸ್ವಭಾವವುಳ್ಳವರು. ನೀವು ಈ ವ್ಯರ್ಥವಾದ ಕೆಲಸಗಳನ್ನು ಬಿಟ್ಟು ಭೂಮಿ ಆಕಾಶಗಳನ್ನು, ಸಮುದ್ರವನ್ನು, ಅವುಗಳಲ್ಲಿರುವ ಸಮಸ್ತವನ್ನು ನಿರ್ಮಾಣ ಮಾಡಿದ ಜೀವಸ್ವರೂಪನಾದ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂದು ಸುವಾರ್ತೆಯನ್ನು ನಿಮಗೆ ಸಾರಿ ಹೇಳುವವರಾಗಿದ್ದೇವೆ. ನಿರ್ದಾಕ್ಷಣ್ಯವಾಗಿ ಬೆಟ್ಟದ ಮೇಲಿನಿಂದ ಅವರನ್ನು ಕೆಳಗೆ ತಳ್ಳಿ ಹಾಕ್ತಾರೆ. ಅವರು ಸತ್ತಿರುತ್ತಾರೆ ಎಂಬ ನಿರ್ಧಾರಕ್ಕೆ ಬಂದು ಆ ರೀತಿಯಾಗಿ ಬೆಟ್ಟದಿಂದ ಕೆಳಗಡೆ ತಳ್ಳಿ ಹಾಕುತ್ತಾರೆ. ಆಗ ಅವರು ಮಾಡಿದೇನು? ಸುವಾರ್ತೆಯನ್ನು ಪ್ರಕಟಿಸುತ್ತಾರೆ. ಯೇಸು ಕ್ರಿಸ್ತನೇ ಲೋಕರಕ್ಷಕನು ಎಂಬುದಾಗಿ ಸಾರಿ ಹೇಳ್ತಾರೆ. ಆತನು ಅದ್ಭುತ ಸ್ವರೂಪನೇ. ಇದು ಬೈಬಲ್ನಲ್ಲಿ ನೋಡುವಂತಹ ಸಂಘಟನೆಯಾಗಿದೆ. ಮತ್ತೆ ಬೈಬಲ್ ವಚನಕ್ಕೆ ಬರೋಣ. 14ನೇ ಅಧ್ಯಾಯ 19ನೇ ವಚನ. ಅಂತಿಯೋಕ್ಯದಿಂದಲೂ ಇಕೋನ್ಯದಿಂದಲೂ ಯಹೂದ್ಯರು ಬಂದು ಜನಸಮೂಹದವರನ್ನು ತಮ್ಮ ಪಕ್ಷಕ್ಕೆ ಸೇರಿಸಿಕೊಂಡು ಕೊಲ್ಲುವುದಕ್ಕೆ ಕಲ್ಲೆಸೆದು ಅವನು ಸತ್ತನೆಂದು ಭಾವಿಸಿ ಅವನನ್ನು ಪಟ್ಟಣದ ಹೊರಕ್ಕೆ ಎಳೆದು ಬಿಟ್ಟರು. ಪೌಲ ಬರ್ನಬ ದೇವರು ಕೊಟ್ಟಂತಹ ಸುವಾರ್ತೆಯ ಸೇವೆಯನ್ನು ಅಥವಾ ಸುವಾರ್ತೆ ಸಾರುವುದಕ್ಕಾಗಿ ಲುಸ್ತ್ರ ಎನ್ನುವಂತಹ ಪ್ರಾಂತ್ಯಕ್ಕೆ ಹೋಗುತ್ತಾರೆ. ಲುಸ್ತ್ರ ಎನ್ನುವಂತಹ ಪ್ರಾಂತ್ಯದಲ್ಲಿ ದೇವರ ಸುವಾರ್ತೆ ಸಾರಿರುವ ಪುಣ್ಯಕ್ಕಾಗಿ, ದೇವರ ಮಹಿಮೆಯನ್ನು ಕ್ರಿಯೆರೂಪವಾಗಿ ತೋರಿಸಿರುವ ನಿಮಿತ್ತವಾಗಿ, ಈಗೋ ಈ ವಚನಗಳಲ್ಲಿ ಬರೆಯಲ್ಪಟ್ಟಂತೆ ಪೌಲನಿಗೆ ಭಯಂಕರವಾಗಿ ಹೊಡೆಯುತ್ತಾರೆ. ಕಲ್ಲುಗಳಿಂದ ಸಾಯುವಷ್ಟು ಹೊಡೆಯುತ್ತಾರೆ. ಅವನು ಸತ್ತು ಹೋಗಿರುತ್ತಾನೆ ಎಂಬ ನಿರ್ಧಾರಕ್ಕೆ ಬಂದು ಏನ್ಮಾಡ್ತಾರಂತೆ, ಅವನು ಸಾಯುತ್ತಾನೆ ಅಂದುಕೊಂಡು ಊರ ಹೊರಕ್ಕೆ ಅವನನ್ನು ಎಳ್ಕೊಂಡು ಹೋದರು. ಲುಸ್ತ್ರ ಪೌಲನ ಜೀವಿತದಲ್ಲಿ ಒಂದು ಕಹಿ ಅನುಭವವನ್ನು ಉಳಿಸಿತು. ಸುವಾರ್ತೆಯನ್ನು ಪ್ರಕಟಿಸಬೇಕೆಂದು, ಯೇಸು ಕ್ರಿಸ್ತನು ಎಲ್ಲರಿಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆಂದು, ಪ್ರತಿ ಪಾಪಿಷ್ಟ ಮನುಷ್ಯನು ಮಾಡಿರುವ ಪ್ರತಿ ಪಾಪವನ್ನು ತನ್ನ ಭುಜದ ಮೇಲೆ ಹೊತ್ತುಕೊಂಡು ಶಿಲುಬೆಯ ಮೇಲೆ ಮರಣ ಹೊಂದಿರುವುದರಿಂದ ಇನ್ನು ಮೇಲೆ ಯಾವ ಮನುಷ್ಯ ಸಾಯುವ ಅಗತ್ಯವಿಲ್ಲವೆಂದು, ನರಕಕ್ಕೆ ಹೋಗುವ ಅಗತ್ಯವಿಲ್ಲವೆಂದು ಸಾರುತ್ತಾ ಇದ್ದನು. ಯಾಕೆಂದರೆ ಯೇಸು ಎಲ್ಲರನ್ನು ಪ್ರೀತಿಸಿ ತನ್ನ ಪ್ರಾಣವನ್ನೇ ಕೊಟ್ಟನು. ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನೇ ಅರ್ಪಿಸಿಕೊಟ್ಟನು, ಕ್ರಯೆಯನ್ನು ಸಲ್ಲಿಸಿದನು. ಆತನು ಪಾಪಿಷ್ಟ ಮನುಷ್ಯನು ಮಾಡಿರುವ ಪಾಪಕ್ಕಾಗಿ ಶಿಲುಬೆಯಲ್ಲಿ ಮರಣ ಹೊಂದಿರುವುದರಿಂದ ಇನ್ನು ಮೇಲೆ ಯಾರೊಬ್ಬರೂ ಕೂಡ ನರಕಕ್ಕೆ ಹೋಗುವ ಅಗತ್ಯವಿಲ್ಲವೆಂಬ ಅದ್ಭುತವಾದ ಸುವಾರ್ತೆ ಪ್ರಕಟಿಸಿದನು. ಅವನೊಂದಿಗೆ ಬರ್ನಬನು ಕೂಡ ಸುವಾರ್ತೆ ಸಾರುವುದಕ್ಕಾಗಿ ಕಳಿಸಲ್ಪಟ್ಟಿದ್ದನು. ಜರುಗಿದ್ದೇನು? ಲುಸ್ತ್ರ ಎನ್ನುವಂತಹ ಪ್ರಾಂತ್ಯದಲ್ಲಿ ಸುವಾರ್ತೆಯನ್ನು ಪ್ರಕಟಿಸುತ್ತಾ ಮಾಡಿರುವ ಆಶ್ಚರ್ಯ ಕಾರ್ಯದ ನಿಮಿತ್ತ ಇಕೋನ್ಯ 14ನೇ ಅಧ್ಯಾಯ 1ನೇ ವಚನ ನೋಡುವಾಗ ನಿಮಗೆ ಗೊತ್ತಾಗುತ್ತೆ. ಇಕೋನ್ಯದಲ್ಲಿ ಜರುಗಿದ್ದೇನೆಂದರೆ, ಅವರು ಯಹೂದ್ಯರೊಂದಿಗೆ ಸೇರಿ ಸಭಾಮಂದಿರದೊಳಗೆ ಹೋಗಿ ನೇರವಾಗಿ ಪ್ರಸಂಗಿಸಿರುವುದರಿಂದ ಅವರಲ್ಲಿ ಗ್ರೀಸ್ ದೇಶಸ್ಥರಾದ ಯಹೂದ್ಯರು ಅನೇಕರು ನಂಬಿದರು. ಆದರೆ ನಂಬದೇ ಇರುವ ಯಹೂದ್ಯರು ಅನ್ಯ ಜನರ ಮನಸ್ಸನ್ನು ಸಹೋದರರ ವಿರುದ್ಧವಾಗಿ ರೇಗಿಸಿ ಕೆಡಿಸಿದರು. ಹೀಗಿರಲಾಗಿ ಪೌಲ ಬರ್ನಬರು ಬಹುಕಾಲ ಅಲ್ಲಿದ್ದು ಕರ್ತನು ಅವರ ಕೈಯಿಂದ ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳು ಆಗುವಂತೆ ದಯಪಾಲಿಸಿ ತನ್ನ ಕೃಪಾವಾಕ್ಯಕ್ಕೆ ಸಾಕ್ಷಿ ಕೊಟ್ಟದ್ದರಿಂದ ಆತನ ಮೇಲೆ ಭರವಸೆವಿಟ್ಟು ಧೈರ್ಯದಿಂದ ಮಾತಾಡುತ್ತಿದ್ದರು. ಆಗ ಆ ಊರಿನ ಜನರಲ್ಲಿ ಭೇದ ಉಂಟಾಯಿತು.
ಕೆಲವರು ಯೆಹೂದ್ಯರ ಪಕ್ಷದವರಾದರು, ಕೆಲವರು ಅಪೊಸ್ತಲರ ಪಕ್ಷದವರಾದರು. ಅನ್ಯ ಜನರು ಯೆಹೂದ್ಯರು ಕೂಡಿ ತಮ್ಮ ಅಧಿಪತಿಗಳ ಸಮ್ಮತಿಯಿಂದ ಅಪೊಸ್ತಲರನ್ನು ಅವಮಾನಪಡಿಸುವುದಕ್ಕೂ ಕಲ್ಲೆಸೆದು ಕೊಲ್ಲುವುದಕ್ಕೂ ಪ್ರವರ್ತಿಸಿದಾಗ ಅಪೊಸ್ತಲರು ಅದನ್ನು ತಿಳಿದು ಲುಕವೋನ್ಯದಲ್ಲಿದ್ದ ಲುಸ್ತ್ರ, ದೆರ್ಬೆ ಎಂಬ ಊರುಗಳಿಗೂ ಅವುಗಳಿಗೆ ಸೇರಿರುವ ಸೀಮೆಗಳಿಗೆ ಓಡಿ ಹೋಗಿ ಅಲ್ಲಿ ಸುವಾರ್ತೆಯನ್ನು ಸಾರಿದರು. ಪೌಲ, ಬಾರ್ನಬ ಎಲ್ಲಿ ಸುವಾರ್ತೆ ಸಾರಿದರು ಕೂಡ ಅಲ್ಲಿ ಜನರು ವಿರೋಧಿಸುತ್ತಾ ಇದ್ರು. ಎಲ್ಲಿ ವಾಕ್ಯ ಬೋಧಿಸಿದರೂ ಕೂಡ ಅಲ್ಲಿ ಇರುವಂತಹ ಯೆಹೂದ್ಯರು ಇವರು ವಿಚಿತ್ರವಾದ ಬೋಧನೆಯನ್ನು ಮಾಡ್ತಿದ್ದಾರೆ, ದೇವರು ಅಲ್ಲದೇ ಇರುವ ವ್ಯಕ್ತಿಯನ್ನು ದೇವರೆಂಬುದಾಗಿ ಪ್ರಕಟಿಸುತ್ತಿದ್ದಾರೆ ಎಂಬ ತಪ್ಪುದ್ದೇಶದಿಂದ ಪೌಲನನ್ನು, ಬಾರ್ನಬನನ್ನು ಆ ಪ್ರಾಂತ್ಯದಿಂದ ತಳ್ಳಿ ಹಾಕುವ ಪ್ರಯತ್ನ ಮಾಡ್ತಾರೆ. ತಮ್ಮ ಪ್ರಾಣ ಹಿಡಿತದಲ್ಲಿಟ್ಕೊಂಡು ಪೌಲ, ಬಾರ್ನಬ ಲುಸ್ತ್ರ ಎನ್ನುವಂತಹ ಪ್ರಾಂತ್ಯಕ್ಕೆ ಬರ್ತಾರೆ. ಅಲ್ಲಿ ಸುವಾರ್ತೆಯನ್ನು ಪ್ರಕಟಿಸುತ್ತಾರೆ. ಅಷ್ಟು ಮಾತ್ರವಲ್ಲ, ದೇವರು ಅವರಿಗೆ ಅನುಗ್ರಹಿಸಿರುವ ಶಕ್ತಿಯ ನಿಮಿತ್ತ ಹುಟ್ಟಿದ ದಿನದಿಂದಲೂ ಕೂಡ ನಡೆಯಲಾರದೇ ಇರುವಂತಹ ವ್ಯಕ್ತಿಯನ್ನು, ಕಾಲುಗಳಲ್ಲಿ ಬಲಹೀನತೆಯುಳ್ಳ ವ್ಯಕ್ತಿಯನ್ನು ದೇವರ ಮಹಾಶಕ್ತಿಯಿಂದ ವಾಸಿ ಮಾಡುತ್ತಾರೆ. ಹಾಗೆ ವಾಸಿ ಮಾಡಿದ ನಂತರ ಅಲ್ಲಿರುವಂತಹ ಜನರೆಲ್ಲ ಯಾವ ರೀತಿಯಾಗಿ ಪೌಲನನ್ನು, ಬಾರ್ನಬನನ್ನು ಹೇಗೆ ಭುಜದ ಮೇಲೆ ಹೊತ್ತುಕೊಂಡ್ರೆಂದು ನೋಡಿದ್ದೇವೆ. ಆದರೆ ಜರುಗಿದೇನು? ಇಕೋನ್ಯ ಎನ್ನುವಂತಹ ಪ್ರಾಂತ್ಯದಿಂದ ಯೆಹೂದ್ಯ ಅಧಿಕಾರಿಗಳು ಮತ್ತೊಮ್ಮೆ ಬರ್ತಾರೆ. ಅಲ್ಲಿಂದ ನಿಮ್ಮನ್ನು ತಳ್ಳಿ ಹಾಕಿದೆವು, ಬುದ್ಧಿ ಇಲ್ಲದಂತೆ ಮತ್ತೆ ಲುಸ್ತ್ರಕ್ಕೆ ಬಂದಿದ್ದೀರಿ, ಈಗ ನೀವು ಬದುಕಬಾರದು ಎಂಬುದಾಗಿ ಹೇಳಿ ಅನ್ಯಾಯವಾಗಿ ಪೌಲನನ್ನು, ಬಾರ್ನಬನನ್ನು ಕಲ್ಲೆಸೆದು ಕೊಲ್ಲುವ ಪ್ರಯತ್ನ ಮಾಡುತ್ತಾರೆ. ಹೇಳಲಿಚ್ಛಿಸುವುದೇನೆಂದರೆ, ಆ ದಿನ ಪೌಲ, ಬಾರ್ನಬ ಲುಸ್ತ್ರ ಎಂಬ ಪ್ರಾಂತ್ಯಕ್ಕೆ ಬಂದಾಗ, ಈ ಪ್ರಾಂತ್ಯಕ್ಕೆ ಬಂದು ನಾವು ಸಾಧಿಸಿದ್ದಾದ್ರೂ ಏನಿದೆ? ಪೆಟ್ಟು ತಿನ್ನುವುದನ್ನು ಬಿಟ್ರೆ, ಸಾವಿನ ಪೆಟ್ಟು ತಿನ್ನುವುದನ್ನು ಬಿಟ್ರೆ ಎಷ್ಟೋ ಕಹಿ ಅನುಭವವನ್ನು, ಕಹಿ ಜ್ಞಾಪಕಗಳನ್ನು ಈ ಲುಸ್ತ್ರ, ಯಾವುದು ಲುಸ್ತ್ರ, ದೆರ್ಬೆ, ಈ ಎರಡು ಊರು ಜೊತೆಗೇ ಇರ್ತವೆ. ನೀವು ಎಲ್ಲೇ ನೋಡಿದರೂ ಕೂಡ ಈ ಎರಡು ಪ್ರಾಂತ್ಯಗಳು ಇಲ್ಲವೇ ಪಟ್ಟಣಗಳು ಅಕ್ಕಪಕ್ಕದಲ್ಲಿಯೇ ಇರ್ತವೆ. ಹೈದರಾಬಾದ್, ಸಿಕಿಂದ್ರಾಬಾದ್ ಎಂದು ಹೇಳ್ತಾ ಇರ್ತಾರಲ್ಲವೇ, ಹಾಗೆಯೇ ಲುಸ್ತ್ರ, ದೆರ್ಬೆ ಇವೆರಡು ಕೂಡ ಟ್ವಿನ್ ಸಿಟೀಸ್ ಎನ್ನುವಂತೆ ಭಾವಿಸುತ್ತಾ ಇದ್ರು. ಈಗ ಕೇಳಿ, ಆ ಲುಸ್ತ್ರದಿಂದ ಅವರು ಓಡಿ ಹೋಗ್ತಾರೆ. ಯಾರೇ ಆಗಲಿ ಎಂದೇ ಆಗಲಿ ಲುಸ್ತ್ರದ ಕುರಿತು ಮಾತಾಡುವಾಗ ಖಚಿತವಾಗಿ ಆ ಊರು ವಿಷಯವಾಗಿ ಅವರೇನಾದ್ರೂ ಹೇಳುವಂಥದ್ದಿರುವುದಾದರೆ, ಲುಸ್ತ್ರ ಎಂಬ ಊರು ಬಹಳ ಪ್ರಮಾದಕರವಾದ ಊರಾಗಿದೆ. ಯಾಕೆಂದರೆ ಸಾಯುವಷ್ಟು ಹೊಡೆದಿದ್ದಾರೆ, ಸುವಾರ್ತೆ ಪ್ರಕಟಿಸಿದ್ದಕ್ಕಾಗಿ ಸಾಯುವಷ್ಟು ಹೊಡೆದಿದ್ದಾರೆ, ಕಲ್ಲೆಸೆದು ಕೊಲ್ಲುವ ಪ್ರಯತ್ನ ಮಾಡಿದ್ದಾರೆ. ನಾವು ಸತ್ತು ಹೋಗಿದ್ದೇವೆಂದು ತಿಳಿದು ನಮ್ಮನ್ನು ಊರ ಹೊರಗೆ ಎಳೆದುಕೊಂಡು ಹೋಗಿ ತಳ್ಳಿ ಹಾಕಿದ್ದಾರೆ. ದೇವರು ತನ್ನ ಕರುಣೆ ತೋರಿಸಿ ಬದುಕಿಸಿರುವುದರಿಂದ ನಾವು ಬದುಕಿಕೊಂಡೆವು, ಇಲ್ಲವಾದರೆ ಸಾಯ್ತಿದ್ದೆವು. ನಾವು ಲುಸ್ತ್ರಕ್ಕೆ ಹೋಗಿದ್ದೇವೆ ಆದರೆ, ಪ್ರಯಾಸ ಪಟ್ಟಿದ್ದೇವೆ ಆದರೆ, ಸುವಾರ್ತೆ ಪ್ರಕಟಿಸಿದ್ದೇವೆ ಆದರೆ ಪ್ರತಿಫಲ ಮಾತ್ರ ನಾವು ನೋಡಲಿಲ್ಲ ಎನ್ನುವಂತಹ ಒಂದು ಕಹಿ ಅನುಭವವನ್ನು ಲುಸ್ತ್ರ ಅವರಿಗೆ ಅನುಗ್ರಹಿಸಿತು. ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ? ನಾವು ಕೂಡ ನಮ್ಮ ಜೀವಿತದಲ್ಲಿ ಪ್ರಯಾಸ ಪಡುತ್ತಾ ಇದ್ದೇವೆ, ಕಷ್ಟಪಡುತ್ತಾ ಇದ್ದೇವೆ, ಕಷ್ಟಪಟ್ಟು ಓದುತ್ತಾ ಇದ್ದೇವೆ, ಕಷ್ಟಪಟ್ಟು ಉದ್ಯೋಗ ಪ್ರಯತ್ನ ಮಾಡ್ತಿದ್ದೇವೆ, ಕಷ್ಟಪಟ್ಟು ವ್ಯಾಪಾರ ಮಾಡ್ತಿದ್ದೇವೆ, ಕಷ್ಟಪಟ್ಟು ಬಂಡವಾಳ ಹಾಕ್ತಿದ್ದೇವೆ, ಕಷ್ಟಪಟ್ಟು ಪ್ರಯಾಸ ಪಡ್ತಿದ್ದೇವೆ, ಕಷ್ಟಪಟ್ಟು ಸಂಪಾದಿಸ್ತಿದ್ದೇವೆ. ಆದರೆ ಅದೇನೋ ನಾವು ಪಡುತ್ತಿರುವ ಕಷ್ಟಕ್ಕೆ ಮಾತ್ರ ತಕ್ಕ ಪ್ರತಿಫಲ ಕಾಣುತ್ತಾ ಇಲ್ಲ. ಆಶೀರ್ವಾದ ಉಂಟಾಗುತ್ತೆ ಅಂದುಕೊಂಡೆವು, ಅಭಿವೃದ್ಧಿ ಉಂಟಾಗುತ್ತೆ ಅಂದುಕೊಂಡೆವು, ಲಾಭ ಉಳಿಯುತ್ತೆ ಅಂದುಕೊಂಡೆವು. ಆದರೆ ಕೊನೆಗೆ ನೋಡುವಷ್ಟೊತ್ತಿಗೆ ಕಹಿ ಅನುಭವವೇ ಉಳುಕೊಂಡಿದೆ. ಈ ದಿನ ನಮ್ಮ ಜೀವಿತ ಕಹಿ ಅನುಭವದಿಂದ ಹಾದು ಹೋಗುತ್ತಿದೆ. ನಾನು ಆಶಿಸಿದ್ದು ಒಂದಾದ್ರೆ ಹೊಂದಿಕೊಳ್ತಿರೋದು ಇನ್ನೊಂದಾಗಿದೆ. ನಾವು ಪ್ರಾರ್ಥಿಸುವುದು ಒಂದಾಗಿದ್ರೆ ಹೊಂದಿಕೊಂಡದ್ದು ಮತ್ತೊಂದಾಗಿದೆ. ನಮ್ಮ ಜೀವಿತದಲ್ಲಿ ಕಹಿ ಅನುಭವಗಳೇ ನಮಗೆ ಜ್ಞಾಪಕವಾಗಿ ಉಳ್ಕೊಂಡಿವೆ ಎನ್ನುವಂತಹ ಪರಿಸ್ಥಿತಿ ನಿಮ್ಮಲ್ಲಿ ಯಾರಾದರೂ ಹಾದು ಹೋಗ್ತಾ ಇದ್ದೀರಾ? ಹಾಗಾದರೆ ಈ ದಿನ ಈ ಸಂದೇಶ ಖಂಡಿತವಾಗಿಯೂ ನಿಮಗೋಸ್ಕರವೇ ಆಗಿದೆ. 23 ವರ್ಷಗಳ ಹಿಂದೆ ನಾನು ಇಂಗ್ಲೆಂಡ್ ದೇಶಕ್ಕೆ ಹೋಗಿದ್ದೆ. ಕರ್ತನು ನನಗೆ ಅಲ್ಲಿಗೆ ಕರೆದೊಯ್ದ್ರು. ನಾನು ಅಂದುಕೊಂಡೆ, ನಾನು ಇಂಗ್ಲೆಂಡ್ ದೇಶಕ್ಕೆ ಹೋದಾಗ ನಾನು ಮಾಡುತ್ತಿರುವ ಸೇವೆ, ಪಡುತ್ತಿರುವ ಪ್ರಯಾಸಕ್ಕೆ ತಕ್ಕ ಸಹಾಯ ಯಾರಾದ್ರೂ ಬಹುಶಃ ಮಾಡುತ್ತಾರೇನೋ, ಸೇವೆಗೆ ಬೇಕಾದ ಕೈಲಾದ ಸಹಾಯ ಯಾರಾದ್ರೂ ಮಾಡ್ತಾರೇನೋ ಎಂಬುದಾಗಿ ನಾನು ಎಷ್ಟೋ ಆಸೆಪಟ್ಟು ಎದುರು ನೋಡಿದೆ. ಒಂದು ದಿನ ನಾನು ಒಂದು ಸಭೆಗೆ ಹೋದೆ. ಅಲ್ಲಿ ಅದ್ಭುತವಾದ ಆರಾಧನೆ ಜರುಗುತ್ತಾಯಿತು. ಸುಮಾರು 4,000 ಜನ ಕೂತ್ಕೊಳ್ಳುವಂತಹ ಸಭೆ ನನ್ನ ಜೀವಿತದಲ್ಲಿಯೇ ಫಸ್ಟ್ ಟೈಮ್ ನಾನು ನೋಡಿದೆ. 1999ನಲ್ಲಿ ನಮ್ಮ ರಾಜ್ಯದಲ್ಲಿ 4,000 ಜನ ಕೂತ್ಕೊಳ್ಳುವ ಸಭೆ ಯಾವುದೊಂದು ಇರಲಿಲ್ಲ. ಹಾಗಾಗಿ ನಾನು ಯಾವತ್ತೂ ನೋಡಲಿಲ್ಲ. ಲಂಡನ್ನಲ್ಲಿ ಆ ಸಭೆಯನ್ನು ನೋಡಿದೆ, ಆ ಆರಾಧನೆಯಲ್ಲಿ ಪಾಲ್ಗೊಂಡೆ. ಆ ಸಭೆಯ ಸಭಾಪಾಲಕರಾಗಿರುವ ವ್ಯಕ್ತಿಯ ಬಳಿಗೆ ನಾನು ಹೋದೆ. ಅಲ್ಲಿನ ಸೇವಕರ ಬಳಿಗೆ ಹೋಗಿ ನನ್ನನ್ನು ನಾನು ಪರಿಚಯ ಮಾಡಿಕೊಂಡೆ.
ನಾನು ಭಾರತ ದೇಶದಿಂದ ಬಂದಿದ್ದೇನೆಂದು, ಸೇವೆ ಮಾಡ್ತಿದ್ದೇನೆಂದು, ಒಬ್ಬ ಸುವಾರ್ತಿಕನಾಗಿದ್ದೇನೆಂದು ಹೇಳಿದಾಗ ಕೇಳಿ ಸಂತೋಷಿಸಿ ತಮ್ಮ ಪರ್ಸನಲ್ ಆಫೀಸ್ಗೆ ಅವರು ನನ್ನನ್ನು ಕರೆದೊಯ್ದರು. ಪರಾಮರಿಸಿ ಬಹಳ ಪ್ರೀತಿಯಿಂದ ಮಾತಾಡಿಸಿದ್ರು. ನನ್ನ ಸೇವೆಯ ಕುರಿತು ಎಲ್ಲಾ ವಿವರಣೆಯನ್ನು ತಿಳಿದುಕೊಂಡ್ರು. ಅದನ್ನು ಕೇಳಿ ಅವರು ಬಹಳ ಸಂತೋಷಪಟ್ಟರು. ಯೌವನ ಪ್ರಾಯದಲ್ಲಿ ಬಹಳ ಪ್ರಯಾಸ ಪಡ್ತಾ ಇದ್ದಿ, ಅಷ್ಟಕ್ಕೂ ಇಲ್ಲಿಗೆ ಯಾಕೆ ಬಂದೆ? ಇಂಗ್ಲೆಂಡ್ ದೇಶಕ್ಕೆ ನೀನು ಬರಲು ಕಾರಣವೇನು? ನಾನಂದುಕೊಂಡೆ ನಾನು ಮಾಡುತ್ತಿರುವಂತಹ ಸೇವೆಗೆ ಇಂಗ್ಲೆಂಡ್ ದೇಶದಲ್ಲಿ ದೇವರು ಸೇವೆಗೆ ಸಹಾಯ ಮಾಡುವಂಥವರನ್ನು ಸಿದ್ಧ ಮಾಡಿಟ್ಟಿದ್ದಾರೇನೋ, ಆರಿಸಿಕೊಂಡಿದ್ದಾರೇನೋ ಎಂಬ ಉದ್ದೇಶ ನನಗಿತ್ತು. ಅದಕ್ಕಾಗಿ ಆ ಸೇವಕರಿಗೆ ಹೇಳಿದೆ, ಎಷ್ಟೋ ಪ್ರಯಾಸಪಟ್ಟು ಸೇವೆ ಮಾಡ್ತಾ ಇದ್ದೇನೆ, ನಶಿಸುವ ಆತ್ಮಗಳ ಮೇಲೆ ಭಾರವುಳ್ಳವನಾಗಿ ಸುವಾರ್ತೆಯನ್ನು ಪ್ರಕಟಿಸುತ್ತಿದ್ದೇನೆ. ನಂತರ ಅವರು ಕೇಳಿದ್ರು, ನಿಮ್ಮ ಸುವಾರ್ತೆ ಸೇವೆಯಲ್ಲಿ ಏನಾದರೂ ಅವಶ್ಯಕತೆಗಳಿವೆಯಾ ಅಂದಾಗ, ಹೌದು ಬಹಳ ಅಗತ್ಯತೆಗಳಿವೆ ಅಂದಾಗ ಒಂದು ಮಾತು ಹೇಳಿದ್ರು, ಧೈರ್ಯದಿಂದಿರು, ನಾನು ನಿನಗೆ 50,000 ಪೌಂಡ್ಸ್ಗಳನ್ನು ಕೊಡ್ತೇನೆ ಎಂಬುದಾಗಿ ಹೇಳಿದ್ರು. 50,000 ಪೌಂಡ್ಸ್ಗಳಂದ್ರೆ ಸುಮಾರು 30 ಲಕ್ಷ ರೂಪಾಯಿ ಆಗುತ್ತೆ. 22 ಇಲ್ಲವೇ 23 ವರ್ಷಗಳ ಹಿಂದೆ 30 ಲಕ್ಷ ರೂಪಾಯಿ ಅಂದ್ರೆ ಬಹಳ ದೊಡ್ಡ ಅಮೌಂಟ್. ಆ ದಿನಗಳಲ್ಲಿ ನಾನು ಮಿಯಾಪುರ್ನಿಂದ ನಮ್ಮ ಕಲೋರಿ ಟೆಂಪಲ್ ಮಧ್ಯದಲ್ಲಿ ಲ್ಯಾಂಡ್ ಇದೆಯಲ್ಲವೇ, ಆ ಲ್ಯಾಂಡ್ ಕೊಂಡುಕೊಳ್ಳುವುದಕ್ಕಾಗಿ ಮಾತಾಡ್ತಾ ಇದ್ದೆ. 1 ಸ್ಕ್ವೇರ್ ಮೀಟರ್ಗೆ 600 ರೂಪಾಯಿ ಅಂದಿದ್ರು. ಅಷ್ಟು ಚೀಪ್ ಆಗಿದ್ವು ಲ್ಯಾಂಡ್ಗಳು. ಹಾಗಾಗಿ ಆ ದಿನಗಳಲ್ಲಿ 30 ಲಕ್ಷ ರೂಪಾಯಿ ಒಂದು ವೇಳೆ ಅವರು ನನಗೆ ಕೊಟ್ಟಿದ್ದೇ ಆದರೆ ನಾನು ಸ್ಥಳ ಕೊಂಡುಕೊಳ್ಳಬೇಕೆಂದು ಎಷ್ಟೋ ಆಸೆ ಪಡ್ತಾ ಇದ್ದೆ. ಯಾವಾಗ ಅವರು ನನಗೆ 30 ಲಕ್ಷ ರೂಪಾಯಿ ಕೊಡ್ತೇನೆಂಬುದಾಗಿ ಹೇಳಿದ್ರು, ನಾನು ಕೇಳಿ ಬಹಳ ಸಂತೋಷಪಟ್ಟೆ. ನನಗೆ ನಿದ್ದೆ ಬರಲಿಲ್ಲ. ಮುಂದಿನ ಬುಧವಾರ ಬಂದು ನನಗೆ ಭೇಟಿಯಾಗು, ಬಂದು ನಾನು ಕೊಡ್ತೇನೆಂಬ ದುಡ್ಡು ತಕೊಂಡು ಹೋಗು ಅಂದ್ರು. ಅವರು ಹೇಳಿದಂದಿನಿಂದ ಬರುವಂತಹ ಬುಧವಾರ ದಿನದವರೆಗೂ ಎಷ್ಟೋ ಸಂತೋಷ, ಆನಂದ ನನಗಿತ್ತು. ನನ್ನ ಹೆಂಡತಿಗೆ ಪತ್ರ ಬರೆದೆ, ನಮ್ಮ ಕಷ್ಟ ಎಲ್ಲ ತೀರಿ ಹೋಗ್ಲಿಕ್ಕಿವೆ. ಆ ಸಂದರ್ಭದಲ್ಲಿ ನಾನು ಬಹಳ ಆರ್ಥಿಕ ಸಮಸ್ಯೆ, ಸಾಲದ ಸಮಸ್ಯೆ ಹಾದು ಹೋಗ್ತಾ ಇದ್ದೆ. ಹಾಗಾಗಿ ನನ್ನ ಹೆಂಡತಿಗೆ ಪತ್ರ ಬರೆದೆ, ದೇವರು ಕನಿಕರಿಸಿ ನಮ್ಮ ಕಷ್ಟಗಳನ್ನೆಲ್ಲ ತೀರಿಸ್ಲಿಕ್ಕಿದ್ದಾರೆ, ಸಾಲವನ್ನೆಲ್ಲ ತೀರಿಸ್ಲಿಕ್ಕಿದ್ದಾರೆ, ಮಾತ್ರವಲ್ಲದೆ ಒಂದು ಸ್ಥಳ ಕೊಂಡುಕೊಳ್ಳಲು ದೇವರು ಅದ್ಭುತ ಮಾಡ್ಲಿಕ್ಕಿದ್ದಾರೆ ಅಂದಾಗ ಕೇಳಿ ಎಷ್ಟೋ ಸಂತೋಷಪಟ್ಟರು. ಮುಂದಿನ ಬುಧವಾರ ಹೋದೆ. ಆ ದಿನ ಅವರು ಬರಲಿಲ್ಲ. ಏನ್ ಮಾಡಬೇಕೆಂದು ಅರ್ಥ ಆಗ್ಲಿಲ್ಲ. ಆ ಸಭೆಯಲ್ಲಿ ಒಬ್ನೇ ಕೂತ್ಕೊಂಡೆ. ಬಹಳ ದೊಡ್ಡ ಸಭೆಯಾಗಿತ್ತು. ಅಲ್ಲಿ ಮೊಳಕಾಲು ಉರಿದೆ. ಆ ಸಭೆ ನೋಡಿದಾಗ ನನಗೆ ಬಹಳ ದುಃಖ ಉಂಟಾಯಿತು. ಯಾಕೆಂದರೆ ಇಂತಹ ಸಭೆ ದೇವರೇ ನನ್ನ ದೇಶದಲ್ಲಿ ನಾನು ಯಾವತ್ತೂ ನೋಡಲಿಲ್ಲ. ಹಾಗಾಗಿ ಆ ದಿನ ಪ್ರಾರ್ಥನೆ ಮಾಡಿದೆ. ಏನೆಂದು ಗೊತ್ತಾ? ಆ ದಿನ ನಾನು ಪ್ರಾರ್ಥನೆ ಮಾಡಿದೆ ಮೊಳಕಾಲು ಉರಿದವನಾಗಿ, ಕರ್ತನೇ, ಇಂತಹ ಸಭೆಯನ್ನು ನಮ್ಮ ದೇಶದಲ್ಲಿ ನಾನು ಯಾವಾಗ ನೋಡ್ಲಿಕ್ಕಾಗುತ್ತೆ? ದೇವರೇ, ಇಂತಹ ದೊಡ್ಡ ಸಭೆ ನಮ್ಮ ದೇಶದಲ್ಲಿ ನೀನು ಯಾವಾಗ ನಿರ್ಮಿಸುತ್ತಿ? ದೇವರೇ, ಇಂತಹ ಅದ್ಭುತವಾದ ಸಭೆ ನಮ್ಮ ದೇಶದಲ್ಲಿ ಯಾವಾಗ ನಾನು ಕಣ್ಣಾರೆ ಕಾಣುವೆ ಎಂದು ಕಣ್ಣೀರಿನಿಂದ ಪ್ರಾರ್ಥಿಸಿದೆ. ಆ ಸೇವಕರು ಬರಲಿಲ್ಲ. ಭಾನುವಾರದಂದು ಅದೇ ಸಭೆಗೆ ಹೋದಾಗ ಅವರಿಗೆ ಭೇಟಿಯಾದಾಗ ಅವರು ಬಹಳ ಸಂತೋಷಪಟ್ಟರು. ಅಯ್ಯೋ, ಕಳೆದ ಬುಧವಾರ ಬರ್ಲಿಕ್ಕಾಗಲಿಲ್ಲ, ಐ ಆಮ್ ಸಾರಿ, ಮುಂದ್ಬರುವ ಮಂಗಳವಾರ ತಪ್ಪದೇ ಬನ್ನಿ, ನಾನು ನಿಮಗೆ ತಪ್ಪದೇ ಭೇಟಿಯಾಗ್ತೇನೆ ಅಂದ್ರು. ಮಂಗಳವಾರದಂದು ಮತ್ತೆ ನಾನು ಅಲ್ಲಿಗೆ ಹೋದೆ. ಬಸ್ ಟಿಕೆಟ್ಗಾಗಿ ದುಡ್ಡು ಕೂಡ ನನ್ನ ಹತ್ರ ಇರಲಿಲ್ಲ. ನಡೆದುಕೊಳ್ಳುತ್ತಾ ಹೋದೆ. ಅದು ಬಹಳ ದೂರ. ಎಷ್ಟೋ ಆಸೆ ನಿರೀಕ್ಷೆಯಿಂದ ಹೋದೆ ಅವರಿಂದ ಸಹಾಯ ಸಿಗುತ್ತೆ ಎಂದು. ಅವರು ಬರಲಿಕ್ಕೆ ಬಹುಶಃ ತಡ ಆಗುತ್ತೆ ಅಂದ್ಕೊಂಡು ಮತ್ತೊಮ್ಮೆ ಸಭೆಯೊಳಗಡೆ ಹೋದೆ. ಆ ಸಭೆಯೊಳಗೆ ಮೊಳಕಾಲು ಉರಿದೆ. ಮತ್ತೊಮ್ಮೆ ಪ್ರಾರ್ಥಿಸಿದೆ, ದೇವರೇ, ಈ ರೀತಿ 3-4 ಸಾವಿರ ಜನ ಸೇರುವ ಸಭೆ, ಇಂತಹ ದೊಡ್ಡ ಸಭೆ ನಮ್ಮ ದೇಶದಲ್ಲಿ ನಾನು ಯಾವಾಗ ನೋಡುತ್ತೇನೆ? ಯಾವಾಗ ನನ್ನ ಕಣ್ಣು ಕಾಣಲು ಸಾಧ್ಯವಾಗುತ್ತೆ? ನಮ್ಮ ದೇಶದಲ್ಲಿಯೂ ಕೂಡ ಇಂತಹ ಸಭೆಯನ್ನು ನಿರ್ಮಿಸು ದೇವರೇ ಎಂದು ಪ್ರಾರ್ಥಿಸಿದೆ. ಮಂಗಳವಾರವೂ ಕೂಡ ಅವರು ಬರಲಿಲ್ಲ. ಗುರುವಾರದಂದು ಬರ್ತಾರೆಂದು ತಿಳ್ಕೊಂಡು ಗುರುವಾರ ಹೋದೆ. ಅವ್ರ ಕಾರಿಂದ ಇಳಿದು ಬರುವಾಗ ಅವರನ್ನು ಎದುರುಗೊಳ್ಳಲು ಹೋದೆ. ನನ್ನನ್ನು ನೋಡಿ, ಬ್ರದರ್, ನಿಮ್ಮನ್ನು ನೋಡಿ ಬಹಳ ಸಂತೋಷವಾಯಿತು. ನಾನು ನಿಮಗೆ ಸಹಾಯ ಮಾಡ್ತೇನೆಂದಿದ್ದೇನಲ್ಲವೇ? ಹೌದು, ನೀವು ಸಹಾಯ ಮಾಡುತ್ತೇನೆಂದು ನನಗೆ ಕಳೆದ ಸಾರಿ ನೀವು ಹೇಳಿದ್ದೀರಿ. ಮೊದಲು 2 ಸಾರಿ ಬಂದಿದ್ದೇನೆ, ಈಗ 3ನೇ ಸಾರಿ ನಾನು ಬರೋದು ಅಂದಾಗ ಒಂದು ಕೆಲಸ ಮಾಡ್ರಿ ಅಂದ್ರು. ಏನ್ ಮಾಡ್ಬೇಕು ಹೇಳಿ ಅಂದೆ. ದೇವರಿಗೆ ಪ್ರಾರ್ಥನೆ ಮಾಡಿ. ಏನೆಂದು ಮಾಡನ್ನುತ್ತೀರಿ? ಆ ದೇವರು ನನ್ನನ್ನು ಆಶೀರ್ವದಿಸುವ ಹಾಗೆ ಪ್ರಾರ್ಥನೆ ಮಾಡಿ. ಆಗ ಅವರು ನನಗೆ ಹೇಳ್ತಿದ್ದಾರೆ, ನನಗೋಸ್ಕರ ನೀವು ಪ್ರಾರ್ಥನೆ ಮಾಡಿ. ದೇವರು ನನ್ನನ್ನು ಆಶೀರ್ವದಿಸುವ ಹಾಗೆ ಪ್ರಾರ್ಥನೆ ಮಾಡಿ. ದೇವರು ನನ್ನನ್ನು ಆಶೀರ್ವದಿಸುವುದಾದರೆ ಆಗ ನಿನಗೆ ಸಹಾಯ ಮಾಡ್ತೇನೆ ಅಂದ್ರು. ಇದು ಅವರು ಕೊಟ್ಟ ಸಲಹೆ. ಇದು ಅವರ ಉತ್ತರ ಆಗಿತ್ತು. ಹಾಗಾದ್ರೆ ಮೊದಲು 30 ಲಕ್ಷ ಕೊಡ್ತೇನೆಂದಿದ್ರಲ್ಲವೇ? ನನಗೆ ಬಾ ಅಂದಿದ್ರಲ್ಲವೇ? ತಪ್ಪದೇ ಸಹಾಯ ಮಾಡ್ತೇನೆಂದು ಹೇಳಿದ್ರಲ್ಲವೇ? ಅದೆಲ್ಲ ಏನಾಗಿತ್ತು? ಕೊನೆಗೆ ಅವರು ಹೇಳಿದ್ದೇನು ಗೊತ್ತಾ? ನಾನು ನಿನಗೆ ಸಹಾಯ ಮಾಡಬೇಕಾದರೆ
ದೇವರು ನನಗೆ ಆಶೀರ್ವದಿಸಬೇಕು. ನನ್ನನ್ನು ದೇವರು ಆಶೀರ್ವದಿಸಬೇಕಾದ್ರೆ ನನಗೋಸ್ಕರ ನೀನು ಪ್ರಾರ್ಥಿಸಬೇಕು. ನೀನು ಪ್ರಾರ್ಥಿಸಿದ ನಂತರ, ದೇವರು ಆಶೀರ್ವದಿಸಿದ ನಂತರ, ಅದು 2000 2020 2030 70 ನಾನು ಹೋಗಬಹುದು. ದೇವರು ನನಗೆ ಆಶೀರ್ವದಿಸಿದ ನಂತರ ಸಹಾಯ ಮಾಡ್ತೇನೆ ಎಂದು ಹೇಳಿದಾಗ ನಾನು ಕಣ್ಣೀರಿಡುತ್ತಾ ಬಂದೆ ಪ್ರಿಯರೇ. ಒಂದು ಕಹಿ ಅನುಭವ ಉಂಟಾಯ್ತು ಫ್ರೆಂಡ್ಸ್. ನನ್ನ ಜೀವನದಲ್ಲಿ ಒಂದು ಕಹಿ ಅನುಭವ ಅನುಭವಿಸಿದೆ. ಮನುಷ್ಯರನ್ನು ಆಶ್ರಯಿಸುವುದಕ್ಕಿಂತ, ರಾಜರುಗಳನ್ನು ಆಶ್ರಯಿಸುವುದಕ್ಕಿಂತ ಯೆಹೋವನನ್ನೇ ಆಶ್ರಯಿಸುವಂಥದ್ದು ಮೇಲು. ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ? ಎಷ್ಟೋ ಆಸೆ ಪಟ್ಟಿದ್ದೀರಿ. ಯಾರಾದರೂ ಸಹಾಯ ಮಾಡ್ತಾರೆಂದು ಆಸೆ ಪಟ್ಟಿದ್ದೀರಿ. ಯಾರಾದರೂ ಕೈಲಾದ ಸಹಾಯ ಮಾಡ್ತಾರೆಂದು ಆಸೆ ಪಟ್ಟಿದ್ದೀರಿ. ಯಾರೋ ಸಾಲ ಕೊಡ್ತಾರೆಂದು ಆಸೆ ಪಟ್ಟಿದ್ದೀರಿ. ಯಾರೋ ರೆಕಮೆಂಡೇಶನ್ ಮಾಡ್ತಾರೆಂದು ಆಸೆ ಪಟ್ಟಿದ್ದೀರಿ. ಯಾರೋ ಉದ್ಯೋಗ ಕೊಡಿಸ್ತಾರೆಂದು ಆಸೆ ಪಟ್ಟಿದ್ದೀರಿ. ಯಾರೋ ಓದಿಸ್ತಾರೆಂದು ಆಸೆ ಪಟ್ಟಿದ್ದೀರಿ. ಯಾರೋ ನಿಮ್ಮ ಮಗನಿಗಾಗ್ಲಿ ಮಗಳಿಗಾಗ್ಲಿ ಸಂಬಂಧ ಸೆಟ್ ಮಾಡ್ತಾರೆಂದು ಆಸೆ ಪಟ್ಟಿದ್ದೀರಿ. ಯಾರೋ ಲೋನ್ ಕೊಡಿಸ್ತಾರೆಂದು ಆಸೆ ಪಟ್ಟಿದ್ದೀರಿ. ಯಾರೋ ವಿದೇಶಕ್ಕೆ ನಿಮ್ಮನ್ನು ಕಳಿಸುತ್ತಾರೆಂದು ಆಸೆ ಪಟ್ಟಿದ್ದೀರಿ. ಯಾವುದು ನಿಮ್ಮ ಜೀವಿತದಲ್ಲಿ ಹೀಗೆ ಆಸೆ ಪಟ್ಟಿರೋದು? ಮತ್ತು ಹೇಗಿದೆ ನೀವು ಪಟ್ಟಂತಹ ಆಸೆಗಳಿಗೆಲ್ಲ ಈ ದಿನ ಉಂಟಾದ ನಿರಾಶೆ? ಏನಾಗಿದೆ ಆ ನಿರಾಶೆ? ನಿರುತ್ಸಾಹ ಈ ದಿನ ನಿಮ್ಮನ್ನು ಕುಗ್ಗಿಸಿ ಬಿಡುತ್ತಾ ಇರಬಹುದು. ಏನಿದು ದೇವರೇ ನನ್ನ ಜೀವಿತದಲ್ಲಿ ಈ ಕಹಿ ಅನುಭವ? ಯಾವ ತಪ್ಪು ನಾನು ಮಾಡ್ಲಿಲ್ವಲ್ಲ, ಯಾವ ಅನ್ಯಾಯ ಮಾಡ್ಲಿಲ್ವಲ್ಲ, ಯಾವ ಅಕ್ರಮ ಮಾಡ್ಲಿಲ್ವಲ್ಲ, ಯಾರಿಗೂ ಮೋಸ ಮಾಡ್ಲಿಲ್ವಲ್ಲ, ಮತ್ತೆ ನನ್ನ ಜೀವಿತದಲ್ಲಿ ಯಾಕೆ ದೇವರೇ ಈ ಕಹಿ ಅನುಭವ ಎಂದು ಹೇಳುವಂಥವ್ರು ಯಾರಾದರೂ ಇದ್ದೀರಾ? ದೇವರೇ, ನಿನ್ನ ಸೇವೆ ನಾನು ಮಾಡ್ತಾ ಇದ್ದೇನೆ, ನಿನ್ನನ್ನೇ ಸೇವಿಸುತ್ತಾ ಇದ್ದೇನೆ, ಆದಾಗ್ಯೂ ಯಾಕೆ ನನ್ನ ಜೀವಿತದಲ್ಲಿ ಈ ಕಹಿ ಅನುಭವ? ದೇವರೇ, ನಿನ್ನನ್ನೇ ನಂಬಿ ನಿನ್ನ ಸನ್ನಿಧಿಯಲ್ಲಿ ಕ್ರಮವಾಗಿ ಕಾಣಿಸಿಕೊಳ್ತಿದ್ದೇನಲ್ಲವೇ? ಪ್ರಾರ್ಥಿಸ್ತಿದ್ದೇನೆ, ಪ್ರತಿಯಾಗಿ ಸ್ತುತಿಸ್ತಿದ್ದೇನೆ, ಪ್ರವಾದಾತ್ಮಕವಾದ ಪರಿಶುದ್ಧ ಸತ್ಯವೇದವನ್ನು ಧ್ಯಾನಿಸ್ತಿದ್ದೇನಲ್ಲವೇ? ಆದಾಗ್ಯೂ ನನ್ನ ಜೀವಿತದಲ್ಲಿ ಯಾಕೆ ಈ ಕಹಿ ಅನುಭವ? ಇದ್ದೀರಾ ನಮ್ಮ ಮಧ್ಯೆ ಇಂತಹ ಕಹಿ ಅನುಭವ ಹಾದು ಹೋಗುವಂಥವ್ರು? ಹಾಗಾದ್ರೆ ಕೇಳಿ. ಒಂದು ಕಾಲದಲ್ಲಿ ನಾನು ಕೂಡ ಕಹಿ ಅನುಭವ ಹಾದು ಹೋದೆ. ಆದರೆ ನನ್ನ ಕರ್ತನು ಕಹಿ ಅನುಭವಗಳನ್ನೆಲ್ಲ ಮಧುರವಾಗಿ ಮಾರ್ಪಡಿಸುವ ಆತನಾಗಿದ್ದಾನೆ. ನಾನು ಅಂದುಕೊಂಡೆ ಇಂಗ್ಲೆಂಡ್ ದೇಶಕ್ಕೆ ಹೋಗುವುದಾದರೆ ನನಗೆ ಯಾರಾದರೂ ಸಹಾಯ ಮಾಡ್ತಾರೆ, ನನಗೆ ಯಾರಿಂದಾದರೂ ಸಹಾಯ ದೊರಕುತ್ತದೆ ಅಂದ್ಕೊಂಡೆ. ದಯವಿಟ್ಟು ಗಮನಿಸಿರಿ, ದೇವರು ನನ್ನನ್ನು ಇಂಗ್ಲೆಂಡ್ ದೇಶಕ್ಕೆ ಕರೆದೊಯ್ದದ್ದು ಆರ್ಥಿಕವಾಗಿ ಸಹಾಯ ಮಾಡುವುದಕ್ಕೋಸ್ಕರವಲ್ಲ, ಮತ್ಯಾವುದಕ್ಕೆ? ಒಂದು ಪ್ರಾರ್ಥನೆ ಮಾಡುವುದಕ್ಕಾಗಿ. ಯಾವ ಪ್ರಾರ್ಥನೆ? ಕರ್ತನೇ, ಇಂತಹ ದೊಡ್ಡ ಸಭೆ ನಮ್ಮ ದೇಶದಲ್ಲಿ ಯಾವಾಗ ಆರಂಭ ಆಗುತ್ತೆ, ಯಾವಾಗ ನಾನು ಕಣ್ಣಾರೆ ಕಾಣುತ್ತೇನೆ ಎಂದು ಆ ದಿನ ನಾನು ಮಾಡಿದ ಪ್ರಾರ್ಥನೆ ದೇವರು ಕೇಳಿದ್ರು. ಅದಕ್ಕಾಗಿಯೇ ಈ ದಿನ ದೇವರು ಇಷ್ಟೊಂದು ದೊಡ್ಡ ಸಭೆಯಾಗಿರುವ ಕಲ್ವರಿ ಟೆಂಪಲ್ ಅನ್ನು ಅನುಗ್ರಹಿಸಿದ್ದಾರೆ. ಆ ಸಭೆಯೊಳಗಡೆ ನಾನು ಹೋಗಿರುವ ಕಾರಣ ಒಂದಾಗಿದೆ, ಆದರೆ ಆ ಸಭೆಯೊಳಗಡೆ ನಾನು ಮಾಡಿದ ಪ್ರಾರ್ಥನೆ ಇನ್ನೊಂದಾಗಿದೆ. ಆ ಸೇವಕರು ಸಹಾಯ ಮಾಡಿದ್ರೆ 30 ಲಕ್ಷ ನನಗೆ ಸಿಗ್ತಾಯ್ತೇನೋ, ಆದರೆ ಇಷ್ಟು ದೊಡ್ಡ ಸಭೆಯನ್ನು ನಾನು ಬಹುಶಃ ನೋಡ್ಲಿಕ್ಕಾಗ್ತಿರ್ಲಿಲ್ಲವೇನೋ. ಹೇಳಲಿಚ್ಛಿಸುವುದೇನೆಂದರೆ, ಆ ಸೇವಕರು ನನಗುಂಟು ಮಾಡಿದ್ದೇನು? ಒಂದು ಕಹಿ ಅನುಭವ. ಆದರೆ ಆ ಕಹಿ ಅನುಭವ ಹಾದು ಹೋಗುವಾಗ ನಾನು ಮಾಡಿದ ಪ್ರಾರ್ಥನೆಯೇನಾಗಿದೆ? ದೇವರೇ, ಇಂತಹ ದೊಡ್ಡ ಸಭೆಯನ್ನು ನಾನು ಯಾವಾಗ ನೋಡುತ್ತೇನೆ ಅಂದಾಗ ಪರಲೋಕದಿಂದ ದೇವರು ಏನು ಹೇಳಿದ್ರು ಗೊತ್ತಾ? ಇಂತಹ ಸಭೆಯಲ್ಲ, ಇದಕ್ಕಿಂತಲೂ ಬಹಳ ದೊಡ್ಡ ಸಭೆಯನ್ನೇ ನೀನು ನೋಡುತ್ತೀ. ಈ ದಿನ ನನ್ನ ಸಹೋದರ ಸಹೋದರಿಯರೇ ಕೇಳಿರಿ. ಯಾವ ಕಹಿ ಅನುಭವ ನೀವು ಹಾದು ಹೋಗುತ್ತಾ ಇದ್ದೀರೋ, ಯಾವ ದುಃಖಕರವಾದ ಪರಿಸ್ಥಿತಿ ಹಾದು ಹೋಗುತ್ತಾ ಇದ್ದೀರೋ, ಯಾವುದೆಲ್ಲ ಈ ದಿನ ನಿಮಗೆ ಬಾಧೆಯನ್ನು ಭಯವನ್ನು ಉಳಿಸುತ್ತಾ ಇದೆಯೋ ಕೇಳಿರಿ. ಅದೇ ಬಾಧೆಯನ್ನು, ಅದೇ ಭೀತಿಯನ್ನು, ಅದೇ ಭಯವನ್ನು ನನ್ನ ದೇವರು ನಿಮಗೆ ಭಾಗ್ಯಕರವಾಗಿ ಮಾರ್ಪಡಿಸಲಿಕ್ಕಿದ್ದಾರೆ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಬಹುಶ್ರೇಷ್ಠವಾದ ಸಂದೇಶದಿಂದ ನಮ್ಮೆಲ್ಲರನ್ನು ಸಂಧಿಸಿ ಮಾತಾಡಿದಕ್ಕಾಗಿ ನಿಮಗೆ ವಂದನೆಗಳನ್ನು, ಸ್ತುತಿಗಳನ್ನು, ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ದೇವರೇ. ತನ್ನ ಪ್ರಾಣವನ್ನೇ ಪಣವಾಗಿಟ್ಟು ಪೌಲನು ಸೇವೆ ಮಾಡುತ್ತಿರುವಾಗ, ಅವನು ಮಾಡುತ್ತಿರುವ ಸೇವೆಯಲ್ಲಿ ಕಹಿ ಅನುಭವಗಳು ಎದುರಾದಾಗ, ಆ ಕಹಿ ಅನುಭವಗಳನ್ನೆಲ್ಲ ದೇವರೇ ಮಧುರವಾದ ಜ್ಞಾಪಕಗಳನ್ನಾಗಿ ಮಾರ್ಪಡಿಸಿದ ದೇವರು ನೀವಾಗಿದ್ದೀರಿ. ನಮ್ಮ ಜೀವಿತದಲ್ಲೂ ಕೂಡ ಕಹಿ ಅನುಭವ ನಾವು ಹಾದು ಹೋಗುವಾಗ ಈ ದಿನ ನಮಗೊಂದು ಭರವಸೆ ಕೊಟ್ಟಿದ್ದೀರಿ, ಒಂದು ಆದರಣೆ, ಒಂದು ಧೈರ್ಯವನ್ನು ಕೊಟ್ಟಿದ್ದೀರಿ. ನಮಗಿರುವಂತಹ ಕಹಿ ಅನುಭವಗಳನ್ನು, ನಾವು ಎದುರಿಸುತ್ತಿರುವ ಕಹಿ ಅನುಭವಗಳನ್ನು, ಹಾದು ಹೋಗುತ್ತಿರುವ ಕಹಿ ಅನುಭವದ ಮಾರ್ಗಗಳನ್ನು ನೀವು ಮಧುರವಾಗಿ ಮಾರ್ಪಡಿಸಲಿಕ್ಕಿದ್ದೀರಿ, ಆಶೀರ್ವಾದಕರವಾಗಿ ಮಾರ್ಪಡಿಸಲಿಕ್ಕಿದ್ದೀರಿ. ದೇವರೇ, ನಿಮಗೆ ವಂದನೆಗಳು, ಸ್ತುತಿ, ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್.